ನಾ ಸ್ಕ್ರೀನ್ ಮೇಲೆ ತೋರಿಸುವಂತ ಈ ಒಂದು ನಂಬರ್ಗೆ ಯಾವತ್ತೂ ಕೂಡ ಕಾಲ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಮೊಬೈಲ್ಗೆ ಬರುವಂತ ಕಾಲ್ಸ್ ಅಂಡ್ ಮೆಸೇಜಸ್ ಬೇರೆಯವರ ಒಂದು ಫೋನ್ಗೆ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಮಿಸ್ಟೇಕ್ ಅನ್ನ ಯಾವತ್ತೂ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇತ್ತೀಚೆಗೆ ಆನ್ಲೈನ್ ನಲ್ಲಿ ಎಲ್ಲ ಸರ್ವಿಸ್ ಆಗೋದ್ರಿಂದ ಟೈಮ್ಸ್ ನೀವು ಕೆಲವೊಂದಿಷ್ಟು ನಂಬರ್ಸ್ ಗಳನ್ನ ನಿಮ್ಮ ಮೊಬೈಲ್ ಅಲ್ಲಿ ಎಂಟರ್ ಮಾಡಿ ಕಾಲ್ ಮಾಡಬೇಕಾಗಿರುತ್ತೆ. ಬಟ್ ಫಸ್ಟ್ ನೀವು ಬಿಫೋರ್ ಅಬ್ಸರ್ವ್ ಮಾಡಬೇಕಾಗಿರೋದು ಫಸ್ಟ್ ಈ 4 ಡಿಜಿಟ್ ನಂಬರ್ ಇದ್ರೆ ಅಂಡ್ ಮಿಡ್ಲಲ್ಲಿ ಯಾರ್ದಾದ್ರೂ ನಂಬರ್ ಇದ್ರೆ ಅದನ್ನ ಕಾಲ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಫಸ್ಟ್ 4 ಡಿಜಿಟ್ ನಂಬರ್ ಅದು ಒಂದು ಸ್ಕ್ಯಾಮ್ ಮಾಡುವಂತ ಒಂದು ಟ್ರಿಕ್ ಆಗಿರುತ್ತೆ. ಸೊ ಮಿಡ್ಲಲ್ಲಿ ಇರುವಂತ ನಂಬರ್ ಸ್ಕ್ಯಾಮರ್ ನ ನಂಬರ್ ಆಗಿರುತ್ತೆ. ಅದನ್ನ ನೀವು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಗೆ ಬರುವಂತ ಎಲ್ಲಾ ಒಂದು ಕಾಲ್ಸ್ ಅಂಡ್ ಮೆಸೇಜಸ್ ಬೇರೆಯವರ ಫೋನ್ ಗೆ ಡೈವರ್ಟ್ ಆಗ್ತಾ ಹೋಗುತ್ತೆ. ಇದನ್ನ ಸಿಂಪಲ್ ಆಗಿ ನೀವು ಅದನ್ನ ಡಿಆಕ್ಟಿವೇಟ್ ಕೂಡ ಮಾಡ್ಕೋಬಹುದು. ಡೈಲ್ ಪ್ಯಾಡ್ ಅನ್ನ ಓಪನ್ ಮಾಡ್ಕೊಂಡು ಈ ಒಂದು ನಂಬರ್ ನ ಎಂಟರ್ ಮಾಡಿದ್ರೆ ನಿಮ್ಮ ಮೊಬೈಲ್ ಗೆ ಬರುವಂತ ಕಾಲ್ಸ್ ಅಂಡ್ ಮೆಸೇಜ್ ಏನಾದ್ರೂ ಫಾರ್ವರ್ಡ್ ಆಗ್ತಾ ಇದ್ರೆ ಅದು ಡಿಆಕ್ಟಿವೇಟ್ ಆಗುತ್ತೆ. ಸೊ ಟೈಮ್ಸ್ ನೀವು ಎಲ್ಲಾದ್ರೂ ಹೊರಗಡೆ ಹೋದಾಗ ಕೆಲವೊಂದ್ಸಲ ನಿಮ್ ಫೋನ್ ಅನ್ನ ಕೂಡ ನೀವು ಬೇರೆದವ್ರಿಗೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಏನು ಪ್ರಾಬ್ಲಮ್ ಇರುತ್ತಾರಂತ ನೀವು ಕೊಡ್ತೀರಾ. ಬಟ್ ಅವ್ರು ನಿಮ್ ಫೋನ್ ಅಲ್ಲಿ ಈ ತರ ಒಂದು ನಂಬರ್ ನ ಎಂಟರ್ ಮಾಡಿ ನಿಮ್ ಫೋನ್ ಅಲ್ಲಿ ಬರುವಂತ ಕಾಲ್ಸ್ ಅಂಡ್ ಮೆಸೇಜಸ್ ನ ಫಾರ್ವರ್ಡ್ ಕೂಡ ಮಾಡ್ಕೋಬಹುದು. ನಿಮ್ ಕೈಗೆ ಅವ್ರ ಫೋನ್ ಕೊಟ್ಟ ತಕ್ಷಣ ಈ ಒಂದು ಕೋಡ್ ನ ಎಂಟರ್ ಮಾಡಿ ಅದನ್ನ ನೀವು ಡಿಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಇದು ನೀವು ಮಾಡಬೇಕಾಗಿರುವಂತ ಸಿಂಪಲ್ ಟ್ರಿಕ್ ಆಗಿರುತ್ತೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.